ವೆಲ್ಕಮ್ ಟು ತರಾವರಿ ಕುಕಿಂಗ್. ವಿಡಿಯೋ ವಾಚ್ ಮಾಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಾಚ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತೊಂದು ತೊಂಡೆಕಾಯಿ ಪಲ್ಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದು ಹೋಮ್ ಮೇಡ್ ತೊಂಡೆಕಾಯಿ ಆಗೋದ್ರಿಂದ ಇದಕ್ಕೆ ಒಂದು ಬಾಣಲೆಗೆ ತೊಂಡೆಕಾಯಿಯನ್ನು ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನು ಸಮೇತ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಅರಿಶಿಣದ ಪೌಡರ್, ಸ್ವಲ್ಪ ಉಪ್ಪು, ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕಿಡುತ್ತೇನೆ. ಇದಕ್ಕೆ ಮಸಾಲೆಗೆ ತೆಂಗಿನಕಾಯಿ ಪೀಸಸನ್ನು ಹಾಕ್ಕೊಂಡಿದ್ದೇನೆ ಒಂದು ಜಾರಿಗೆ. ಸ್ವಲ್ಪ ಧನಿಯಾ ಪುಡಿ, ಚಿಕ್ಕ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ. ನೀವು ಮಾಮೂಲಿ ಮೆಣಸಿನ್ಕಾಯಿಯನ್ನು ಹಾಕೋಬೋದು. ಇದಕ್ಕೆ ಒಂದು ಚಿಕ್ಕ ತುಂಡು ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಹಾಕ್ಕೊಂಡಿರ್ತೇನೆ. ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡಿದ್ದೇನೆ. ಬೆಂದಾದ ನಂತರ ಈ ರೀತಿಯಾಗಿದೆ. ಇದನ್ನು ಸ್ವಲ್ಪ ಜಜ್ಜಿಕೊಳ್ಬೇಕು. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಬೋದು. ತುಂಬ ನೈಸಾಗಿ ಪೀಸಸ್ ಮಾಡೋದು ಬೇಡ, ಸ್ವಲ್ಪ ದಪ್ಪ ದಪ್ಪವಾಗಿ ಪೀಸಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಬಾಣಲೆ ಬಿಸಿಗಿಟ್ಟು ಇದಕ್ಕೆ ಕಟ್ ಮಾಡಿರುವಂಥ ಆನಿಯನನ್ನು ಹಾಕ್ಕೊಳ್ತೇನೆ. ಮೊದಲಿಗೆ ನಾನು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿರುತ್ತೇನೆ. ಬಿಸಿಯಾದ ನಂತರ ಈರುಳ್ಳಿ, ಕರಿಬೇವಿನ ಎಲೆಗಳನ್ನೆಲ್ಲ ಹಾಕಬೇಕು. ನಾನಿಲ್ಲಿ ಹುಣಸೆ ಹುಳಿ, ಟೊಮೆಟೊ ಹಣ್ಣನ್ನು ಹಾಕಲ್ಲ, ಏಕೆಂದರೆ ತೊಂಡೆಕಾಯಿಯಲ್ಲಿ ಹುಳಿ ಅಂಶ ಇರುತ್ತೆ. ಅದರಿಂದ ಹುಳಿ ಹಾಕಿದರೆ ಜಾಸ್ತಿ ಹುಳಿ ಆಗುತ್ತೆ. ಇದಕ್ಕೆ ಮೊದಲೇ ಮಿಕ್ಸಿ ಮಾಡಿಕೊಂಡಿರುವಂತಹ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡಿದ್ದೇನೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು ಮಸಾಲೆಗಳೆಲ್ಲವೂ. ಈ ರೀತಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿಯೂ ಇರುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ತೊಂಡೆಕಾಯಿ ಮಸಾಲೆಗಳೆಲ್ಲವನ್ನು. ನಾನಿವತ್ತು ಪಲ್ಯ ಮಾಡೋದ್ರಿಂದ ನೀರನ್ನು ಹೆಚ್ಚು ಹಾಕಲ್ಲ. ಬೆಂದಿರುವ ಕಡಲೆಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ತೊಂಡೆಕಾಯಿ ತಿನ್ನದವರು ಈ ರೀತಿ ಒಮ್ಮೆ ಟ್ರೈ ಮಾಡಿ, ಟೇಸ್ಟಿಯಾಗಿಯೂ ಇರುತ್ತೆ. ಜಾರ್ ತೊಳೆದಿರುವ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಸಮೇತ ಹಾಕ್ಕೋಬೋದು. ಫೈನಲಿ ಈ ರೀತಿಯಾಗಿದೆ ತೊಂಡೆಕಾಯಿ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.